ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಬಂದಿರೋದು GKVKಗೆ. ಹಲೋ, ವ್ಲಾಗ್ ಮಾಡು ಅಂತ ತುಂಬ ಇನ್ಸಿಸ್ಟ್ ಮಾಡೋದು. ಯಾ ನೋಡಿ, ಇವಳು ರೋಡಲ್ಲಿ ಬಿದ್ದಿರೋ ಕಾಸನ್ನೆಲ್ಲ ಎತ್ಕೊಳಕ್ ಹೋಗ್ತಾ ಇದ್ದಾಳೆ. ಅವಳು ರೋಡಲ್ಲಿ ಬಿದ್ದಿರೋ ಕಾಯಿನ ಎತ್ಕೊಳಕ್ ಹೋಗ್ತಾ ಇದ್ದಾಳೆ. ಅದು ಮಂತ್ರ ಮಾಡಿ ಹಾಕ್ತಿದ್ರೆ ಯಾರಾದ್ರೂ ಎತ್ಕೊಳ್ಳಿ, ಅವ್ರಿಗೆ ಕಷ್ಟ ಬರಲಿ ಅಂತ. ಸೊ ನಾವು ಇವಾಗ ಪಾಯಿಂಟ್ ಏನಿಲ್ಲ, ನಾವು ಇವಾಗ GKVKಗೆ ಹೋಗ್ತಿದ್ದೀವಿ. ಸೊ ಒಂದು ಚಿಕ್ಕದು ಒಂದು 4-5 ಮಿನಿಟ್ಸ್ ವ್ಲಾಗ್ ಮಾಡಿಬಿಟ್ಟು ಹಾಕ್ಬಿಡೋಣ ಅಂತ ಅಂದ್ಕೊಂಡು ಹಾಕ್ತೀನಿ. ನೋಡ್ಕೊಳ್ಳಿ. ನಾವು ಎಕ್ಸ್ಪ್ಲೋರ್ ಮಾಡಿ ಮೇ ಬಿ ವಿಲ್ ಎಕ್ಸ್ಪ್ಲೋರ್ ಟುಡೇ. ಸೊ ಅದನ್ನು ನಾನು ಹಾಕ್ತೀನಿ. ಬಂದಿದ್ದೀವಿ. ಪ್ಲಾನ್ ಇವಳ್ದು, ಎಕ್ಸಿಕ್ಯೂಷನ್ ನಂದು. ಬೆಳಗ್ಗೆ ಫೋನ್ ಮಾಡಿ ಎಬ್ಸಿದ್ದೆ ನಾನು. ಎಕ್ಸಿಕ್ಯೂಷನ್ ಕ್ಯಾನ್ಸಲ್ ಮಾಡೋ ಪ್ಲಾನ್ ಇತ್ತು. ಏನು ಗೊತ್ತಾ, ಎಷ್ಟು ಬಂದಿದ್ದು ಗೊತ್ತಾ, ಕಣ್ಣಿಗೆ ಎಷ್ಟು ದಪ್ಪ ಆಗಿದೆ ನನಗೆ. 12 ಗಂಟೆಗೆ ಮಲ್ಕೊಂಡಿದ್ದೀನಿ. ನಿಮಗೆ ಅಟ್ಲೀಸ್ಟ್ ಲೇಟಾಗಿ ಮಲ್ಕೊಂಡು ರೂಢಿದೆ. ನೀವು ಬಿಡಿ, ನಿಮ್ಮದು ಜಲ್ದಿನೇ ಬಿಡಿ. ನನಗೆ ಎದೊಳಕ್ಕಾಗ್ತಾ ಇಲ್ಲ, ಬಿಡೋಕ್ಕಾಗ್ತಾ ಇಲ್ಲ. ಇಲ್ಲೆಲ್ಲ ಎಷ್ಟು ದಪ್ಪ ಆಗೈತಿ. ಅಭ್ಯಾಸ ತಪ್ಪೋಗ್ಬಿಟ್ಟು ಕೈ ಎಷ್ಟು ನೋವ್ತಾ ಇದೆ ಅಂದರೆ ನನಗೆ. ಬೇಡ, ಈ ಒಂದು ಪ್ಲೇಸ್ ಹತ್ರ ಹೋಗ್ತೀವಿ. ಅಲ್ಲಿ ನಾವು ಜಂಪ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿದೆ ಗೈಸ್, ಇಲ್ಲಿ ಈ ಥರ ದಾರಿ ಇದೆ. ಸೈಡ್ ಬನ್ನಿ ಅಕ್ಕ. ಆ ಥರ ಆ್ಯಕ್ಚುಲಿ ಇನ್ನು ಆ ಸೈಡ್ ಹೋದರೆ ನಾವು ಗಾಡೀಲಿ ಬಂದಿದ್ರೆ ಮೇನ್ ಗೇಟಿಂದ ಎಂಟ್ರಿ ಕೊಡ್ಬೋದಿತ್ತು. ಬಟ್ ಸೊ ವಾಕಿಂಗ್ ಪರ್ಪಸ್ ನಾವು ಬಂದಿರೋದು. ಹಾಗಾಗಿ ನಾನು ಕನ್ನಡ ಮರ್ತೋಗ್ತಾ ಇದ್ದೀನಿ. ಏನಿಲ್ಲ, ಇಂಗ್ಲೀಷು ಬರಲ್ಲ. ಇವಾಗ ಒಂದು ಸ್ವಲ್ಪ ಜನ ಕಾಣಿಸ್ತಾ ಇದ್ದಾರೆ. ಅವಾಗಿನ ಜನ ಇರಲಿಲ್ಲ, ಜಸ್ಟ್ ಬಿಕಾಸ್ ನಾವೇನಂತ ಅಂದ್ಕೊಂಡ್ವಿ ಅಂತಂದರೆ ಕಾಣಿಸ್ತಾ ಇದೆ. ಇವಾಗ ಕೃಷಿ ಮೇಳ ಆಗಿ ಸ್ಟಾಪ್ ಆಗಿದೆ, ಮುಗ್ದಿದೆ. ಸೊ ಒಂಥರ ಖಾಲಿ ಅನಿಸ್ತಾ, ಗಲೀಜಾಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಕ್ಲೀನ್, ಹಿಂಗೋಗೋಣ ಬನ್ನಿ. ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಕ್ಲೀನ್ ಮಾಡಿ ಇಕ್ಕಿರ್ತಾರೆ. ಇಕ್ಕಕ್ಕೇನಿಲ್ಲ ಅಂದರೆ ಇರುತ್ತಿದಿಲ್ಲೇ. ಇವಾಗ ನಿಮಗೆ ಕೃಷಿ ಮೇಳದ್ದು ಆಫ್ಟರ್ ಇದು ತೋರಿಸ್ತೀನಿ. ಮೆಸ್ಡ್ ಅಪ್, ಫುಲ್ಲಿ ಮೆಸ್ಡ್ ಅಪ್. ಆಫ್ಟರ್ ಲುಕ್ ನೋಡಿದ್ರಲ್ಲ, ಇಟ್ ಈಸ್ ವೆರಿ ಮಚ್ ಮೆಸ್ಡ್ ಅಪ್. ಇಬ್ರು ಫನ್ ಇಲ್ಲ, ಇಬ್ರು ಕಂಟೆಂಟ್ ಕೊಡ್ತಾ ಇಲ್ಲ ನೀವು ನಂಗೆ. ವರ್ಷ ನೀವು ಓಡೋಗಿ ಹೌದು. ಒಂದು ಕೆಲಸ, ಈಗ ನವ್ಯ ಓಡೋಗ್ತಾಳೆ. ನವ್ಯ ಓಡೋಗ್ತಾಳೆ, ಓಡೋಗ್ತೀಯ, ಸುಮ್ಮನೆ ಓಡೋಗು, ಅಲ್ಲಿ ಬಿದ್ಬಿಡು. ನಾನು ಬ್ಲಾಗ್ ಇತ್ತು, ನಾನು ಕ್ಯಾಮ್ರಾ ಎತ್ಕೊಂಡ್ಬಿಟ್ಟು ಗೈಸ್ ನವ್ಯ ಬಿದ್ಲು ಗೈಸ್, ಇವಾಗ ಬಿದ್ಲು ಗೈಸ್. ತಮ್ಮನೇಲಲ್ಲಿ ಹೆಂಗಿರ್ತಾಳೆ ಏನಾಗಿತ್ತಂತಂದ್ರೆ ಒಂದ್ಸಲ ಏನಾಗಿತ್ತಂತಂದ್ರೆ ನಾವು ಮನೆ ಆಚೆ ಶಟಲ್ ಆಡ್ತಾ ಇದ್ವಿ. ಅದು ಯಾವಾಗ ಗೊತ್ತಾ, ಲಾಕ್ಡೌನ್ November 1. ಮನೆ ಆಚೆ ಶಟಲ್. ಆಮೇಲೆ ಆಚೆ ಶಟಲ್ ಆಡ್ತಿರ್ಬೇಕಾದ್ರೆ ಏನಾಯ್ತು, ಇವಳು ಕಾಲು ಹಿಂಗೆ ಮಾಡ್ಕೊಂಡು ಮತ್ತೆ ಹಿಂಗೆ ಬಿದ್ಲು. ಹಿಂಗೆ ಬಿದ್ಬಿಟ್ಟು ಕಾಲ್ ಮೇಲೆ, ಆಮೇಲೆ ಬಿದ್ದಾದ್ಮೇಲೆ ಏಳು ಅಂತ ಇದ್ರೆ ನಂಗೆ ಆಗ್ತಾ ಇಲ್ಲ. ನಾವು ನಗ್ತಾ ಇದಾರೆ. ಇಲ್ಲೆಲ್ಲ ಹೋಗಿ ನಂಗೆ ಯಾವಾಗ ಕಚ್ಚಿದ್ರೆ ನಿನ್ನ ಹೈಟ್ ಇದೆಯಾ ಫಸ್ಟ್ ನೋಡು. ನಾನೇನಕ್ಕೆ ಪಾಪ ಮಾಡಿದ್ದೀನಿ? ನನ್ನ ಹೈಟ್ ಇಲ್ಲ. ಗೈಸ್, ಇಲ್ಲಿರೋರ್ನೆಲ್ಲ ನೋಡಿಬಿಟ್ಟು ಚೆನ್ನಾಗಿ ವ್ಲಾಗ್ ಮಾಡಬೇಕಂತ, ಗೈಸ್ ಇಲ್ಲಿರೋರ್ನೆಲ್ಲ ನೋಡಿಬಿಟ್ಟು ಚೆನ್ನಾಗಿ ಜಾಗ್ ಮಾಡಬೇಕಂತ ಅಂದ್ಕೊಂಡ್ಬಿಟ್ಟು. ಯಸ್, ಐ ವ್ಲಾಗ್ಡ್ ಯು. ಇವಾಗ ಏನೋ ಒಂದು ಸ್ಪಾಟ್ ಮಾಡಿದ್ವಿ. ಯಾಕೆ ಈ ಥರ ಮಿಸ್ಟೀರಿಯಸ್ ಮಾತಾಡಿ? ಮೊಟ್ಟೆ ಗಾಯ್ಸ್, ಮೊಟ್ಟೆ. ಯಾರ್ದು ಮೊಟ್ಟೆ ಅದು? ಯಾವ್ದ್ರದ್ದು ಮೊಟ್ಟೆ ಅದು? ಐ ವಾಂಟ್ ಟು ನೋ. ಮೇ ಬಿ ಅದು ಸ್ನೇಕ್ದೇ ಇರುತ್ತಲ್ಲ. ಸ್ನೇಕ್ ಅದು ಒಳಗಡೆ ಸ್ನೇಕ್ ಮೊಟ್ಟೆ ಹಾಕುತ್ತಾ? ಇಲ್ಲವೇ.
ಮತ್ತೆ ಹೆಂಗ್ರಿ ನಾನು ತುಂಬ ಡಂಬ ಅನ್ಸುತ್ತಲ್ಲ. ಅಲ್ಲಿ ಬಂದ್ಬಿಟ್ಟು ಯಾವ್ದು ಮೊಟ್ಟೆ ಹಾಕ್ಬೋದು. ಮೊಟ್ಟೆ ಹಾಕಲ್ಲ ಅಂದ್ರೆ ನಿಮ್ಗೆ ಅಷ್ಟು ಅದು ಬೇಡ ಅಲ್ಲ, ಯಾವ್ದು ಅಲ್ಲಿ ಯಾವ್ದ್ಯಾವ್ದು ಬಂದು ಮೊಟ್ಟೆ ಹಾಕ್ಬೋದು. ಎಲ್ಲಿ ಆಂಟಿ ಪಿಜನ್ಸ್ ಇಲ್ಲ ಆಂಟಿ ಅದು ಆಂಟಿ ಬರ್ತಾ ಇದ್ದಾರೆ ಅಲ್ಲಿ ನೋಡಿ. ಅಲ್ಲಿ ವೇವ್ ಮಾಡು ಅಯ್ಯೋ ಈ ಹುಡುಗಿ ಯಾರೋ ನೋಡಿ ನಮ್ನ ಹೆಂಗ್ ನೋಡ್ತಿದ್ದಾರೆ. ಅಯ್ಯೋ ನೋಡ್ತಾನೆ. ಕಂಟೆಂಟ್ ಅಂದ್ಬಿಟ್ಟು ಯಾವುದೋ ಸುನ್ಸಾನ್ ಇಲ್ಲ, ಜನರು ಇದ್ದಾರೆ. ಬಟ್ ನಮ್ಗೆ ಈ ರೋಡ್ ನಾವು ಯಾವತ್ತೂ ಬಂದಿಲ್ಲ, ಯಾವತ್ತೂ ನೋಡಿ ಹೋಗಿದ್ದೀವಿ ಅಂದರೆ ನಂಗೆ ಸ್ವಲ್ಪ ಅಷ್ಟು ನೆನಪಿಲ್ಲ. ಮೇ ಬಿ ನಂಗೆ ಕಾಣಿಸ್ತಿಲ್ಲ, ಬಿಕಾಸ್ ಬಿಸಿಲು ಆಪೋಸಿಟ್ ಸೈಡಲ್ಲಿದೆ. ನೋಡೋಣ ಏನು ಮಾಡ್ತಾರೆ. ನನಗೆ ಈ ರೋಡ್ ಹೆಂಗೋಗುತ್ತೆ ಅಂತಲೇ ಗೊತ್ತಿಲ್ಲ. ಈಗ ನಾವೇನಾದರೂ ಕಳೆದೋದ್ರೆ ಮ್ಯಾಂಗೋಸ್ ಅಲ್ಲೇ ಐತೆ ಗೈಸ್, ನಾವೇನಾದರೂ ಕಳೆದೋದ್ರೆ ಗೈಸ್ ಈ ವ್ಲಾಗ್ನ ನೋಡಿಬಿಟ್ಟು ನಮ್ಮನ್ನ ಹುಡ್ಕೊಂಡು ಬನ್ನಿ. ನಾವೇ ಈ ವ್ಲಾಗ್ ನೋಡ್ಕೊಂಡು ನಮ್ಮ ನೋಡ್ಕೊಂಡು ಬರೋರಂತವ್ರು ಯಾರು ಅಲ್ವಾ? ಯಾರಿಲ್ಲ ನಮ್ಮ ನೋಡ್ಕೊ. ಅಯ್ಯೋ ಒಂದು ದಿವಸ ಕಾಣಿಸಿಲ್ಲ ಅಂದರೆ ಎಲ್ಲೋದ್ಲು ಚಿನ್ಮಯಿ, ಎಲ್ಲೋದ್ಲು ವರ್ಷ ಅನ್ನೋರು ಯಾರೂ ಇಲ್ಲ ಗೈಸ್. ಹೋದ್ಲಾ ಅಪ್ಪ ಹೋಗ್ಲಿ ಅಂತ ಅಂತಾರೆ. ಈ ತಲೆನೋವುಗಳು ಹೋದ್ರು ಅಂತ ಅನ್ಕೊಂಡ್ಬಿಡ್ತಾರೆ ಗೈಸ್. ಅಷ್ಟು ನಮಗೆ ಮರ್ಯಾದೆನೇ ಇಲ್ಲ ಮನೆಯಲ್ಲಿ. ನವ್ಯ ಹೋದ್ರೆ ಬೇಜಾರು ಪಡ್ತಾರೆ. ಯಾಕಂತಂದ್ರೆ ಅವಳು ಮನೆ ಕೆಲಸ ಎಲ್ಲ ಮಾಡ್ತಾಳೆ. ದಿನ ಎಲ್ಲ ಮನೆ ಕೆಲಸ ಮಾಡಿ ಬರ್ತಾಳೆ ಗೈಸ್. ಅದಕ್ಕೆ ಅವಳು ಹೋದ್ರೆ ಬೇಜಾರು ಮಾಡ್ಕೊತಾಳೆ. ನಾವೇನು ಮಾಡಲ್ಲ, ಅದಕ್ಕೆ ನಾವು ಹೋದ್ರೆ ಬೇಜಾರು ಮಾಡ್ತೀವಿ. ಸೊ ಗೈಸ್, ನಾನು ಜಿಕೆಗೆ ಹೋಗಿ ಬಂದು 2 days ಆಯಿತು. ವ್ಲಾಗ್ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಆ್ಯಂಡ್ ನಮ್ಮ ಏರಿಯಾದಲ್ಲಿ 9 to 11 ಕರೆಂಟ್ ಇರಲ್ಲ, 9 to 6 ಕರೆಂಟ್ ಇರಲ್ಲ ಅಂತಂದ್ಬಿಟ್ಟು ನಮಗೆ 1 day ಬಿಫೋರ್ ನೋಟಿಸ್ ಬಂದಿತ್ತು. ಬಟ್ ನಾವು ಅದನ್ನು ಮರ್ತೋಗಿದ್ವಿ. ಆ್ಯಂಡ್ ನನ್ನ ಫೋನ್ನ ಚಾರ್ಜ್ ಹಾಕೋದು ಮರ್ತೋದೆ. ಮುಂದೆ ಎಷ್ಟೊಂದು ಮಾಡಿದೆ, ಬ್ಯಾಟ್ರಿ ತಂದ್ಕೊಟ್ಟು ಹೋದೆ ಬಂದೆ. ಸೊ ಎಷ್ಟೊಂದು ಮಾಡಿದೆ, ಬಟ್ ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮಿಂದ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಹಾಗಾಗಿ ಟ್ರೈ ಮಾಡ್ತೀನಿ. Thank you so much for watching this video. Thank you so much. Bye bye. I love you.